ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರು ಇನ್ನಿಲ್ಲ. ಇಂದು ಗಾಜನೂರಿನಲ್ಲಿ ನಾಗಮ್ಮ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ನಾಗಮ್ಮ ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ನಾಗಮ್ಮ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. 4 ಪುತ್ರರು ಹಾಗೂ 2 ಪುತ್ರಿಯರನ್ನ ನಾಗಮ್ಮ ಅಗಲಿದ್ದಾರೆ. ಇಂದು ಬೆಳಿಗ್ಗೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಗೋವಾಗೆ ತೆರಳಿದ್ದರು. ಸೋದರತೆ ನಾಗಮ್ಮನ ಸಾವಿನ ಸುದ್ದಿ ಕೇಳಿದ ಕೂಡಲೇ ಗೋವಾದಿಂದ ಶಿವರಾಜ್ ಕುಮಾರ್ ವಾಪಸ್ಸಾಗುತ್ತಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿರುವ ರಾಘವೇಂದ್ರ ರಾಜ್ಕುಮಾರ್ ಗಾಜನೂರಿಗೆ ಹೊರಟಿದ್ದಾರೆ. ಇಂದು ಅಥವಾ ನಾಳೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಗಾಜನೂರಿಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಲಭಿಸಿದೆ. ಇನ್ನು ಮೂಲಗಳ ಪ್ರಕಾರ ಆಗಸ್ಟ್ 2ರಂದು ಅಂತ್ಯಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 29, 2021ರಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾದರು. ಅಪ್ಪು ಸಾವಿನ ಸುದ್ದಿ ಕೇಳಿ ಇಡೀ ಕರುನಾಡೆ ಸ್ತಬ್ಧವಾಗಿತ್ತು. ಕನ್ನಡಿಗರು ಶೋಕ ಸಾಗರದಲ್ಲಿ ಮುಳುಗಿದ್ದರು. ಆದರೆ ಅಪ್ಪು ಅಗಲಿದ ಸತ್ಯ ನಾಗಮ್ಮ ಅವರಿಗೆ ಯಾರೂ ತಿಳಿಸಲೇ ಇಲ್ಲ. ಅಪ್ಪು ಅವರನ್ನ ನೋಡಬೇಕು ಅನ್ನೋ ಹಂಬಲದಲ್ಲೇ ನಾಗಮ್ಮ ತೀರಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರನ್ನ ಕಂಡ್ರೆ ನಾಗಮ್ಮ ಅವರಿಗೆ ಬಹಳ ಪ್ರೀತಿ. ಅಪ್ಪು ಇದ್ದಾಗ ಆಗಾಗ ಗಾಜನೂರಿಗೆ ಭೇಟಿ ಕೊಡುತ್ತಿದ್ದರು. ಸೋದರತ್ತೆ ನಾಗಮ್ಮ ಜೊತೆ ಕಾಲ ಕಳೆಯುತ್ತಿದ್ದರು. ಸ್ವಂತ ಮಗನಂತೆ ಅಪ್ಪುನ ನೋಡಿಕೊಂಡು ಬೆಳೆಸಿದ್ದವರು ನಾಗಮ್ಮ. ಹೀಗಾಗಿ ಅವರಿಗೆ ಆಘಾತ ಆಗಬಹುದು ಅನ್ನೋ ಕಾರಣಕ್ಕೆ ಅಪ್ಪು ಸಾವನ್ನಪ್ಪಿರುವ ವಿಚಾರವನ್ನ ಮನೆಯವರು ತಿಳಿಸಲಿಲ್ಲ, ಗುಟ್ಟಾಗಿಯೇ ಇಟ್ಟಿದ್ದರು. ಪುನೀತ್ ರಾಜ್ಕುಮಾರ್ ಜೀವಂತವಾಗಿಯೇ ಇದ್ದಾರೆ ಅಂದುಕೊಂಡಿದ್ದರು ನಾಗಮ್ಮ. ಆಗಾಗ ಅಪ್ಪುನ ನೋಡಬೇಕು ಅನ್ನೋ ಬಯಕೆ ಹೊರ ಹಾಕುತ್ತಾ ಇದ್ದರು.